ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಹಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ಕುಂದ್ರ ಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರ್ಬೇಡ್ರಿ. ಅದಕ್ಕ ಹೇಳುದ್ರಿ, ಈ ಸರ್ಕಾರಿ ಸಾಲಿ, ಸರ್ಕಾರಿ ದವಾಖಾನಿ, ಸರ್ಕಾರಿ ಸೌಲಭ್ಯದ ಬಗ್ಗೆ ಮಂದಿಗೆ ಒಂಥರ ಅಸಡ್ಡೆ, ನಿರ್ಲಕ್ಷ್ಯ. ಅಷ್ಟೇ ಅಲ್ಲ, ಯಾವ್ದಾರೆ ಸರ್ಕಾರಿ ಕೆಲಸ ಆಗಬೇಕು ಅಂತಂದ್ರ ಅದು ಜಲ್ದಿ ಆಗುದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು. ಇನ್ನು ರೊಕ್ಕ ಕೊಟ್ಟಿಲ್ಲ ಅಂದ್ರ ಅದು ನಡೆಯಂಗೆ ಇಲ್ಲ ಅನ್ನೋದು ಗೊತ್ತು. ಅಷ್ಟೇ ಅಲ್ರಿ, ಅಷ್ಟೆಲ್ಲಾ ರೊಕ್ಕ ಕೊಟ್ಟು ಏನೋ ಒಂದ್ ಖಟಪಟಿ ಮಾಡಿ ಎಲ್ಲಾ ಮಾಡಿದ್ರು ಈ ದೊಡ್ಡ ದೊಡ್ಡ ಅಧಿಕಾರಿ ಮಂತ್ರಿಗಳಂತ ಹಿಡಿದು ಮಂದಿಗೆ ಬರ್ಬೇಕು, ಸರ್ಕಾರಿ ಸೌಲಭ್ಯ ತಲುಪಬೇಕಂದ್ರ ಏನಾರ ಒಂದ್ ಎಡವಟ್ಟಾಗಿರ್ತೈತಿ. ಏನಪ್ಪಾ ಇವತ್ತು ಇಷ್ಟು ಸಿಟ್ನ್ಯಾಗ ಬಂದಾರ ಅನ್ಕೊಂಡ್ರಿ ನೀವ? ಮತ್ ಇನ್ ಏನ್ರಿ, ಅಂಗನವಾಡಿ ಮಕ್ಕಳಿಗೆ ಕೊಳತ ಮೊಟ್ಟೆಗಳನ್ನ ಕೊಡ್ಲಿಕ್ಕತ್ತಾರಂತ ಶಾಲ್ಯಾಗ. ಹಿಂಗಾಗಿ ಅಲ್ಲಿ ಕೊಡುವಂತಹ ಮೊಟ್ಟೆಗಳ ಗುಣಮಟ್ಟ ಪರೀಕ್ಷೆ ಮಾಡ್ಬೇಕು. ಕೊಳತು ಕೆಟ್ಟಿದ್ದು ತತ್ತಿಗಳನ್ನ ಕೊಡ್ಲಿಕ್ಕತ್ತೀರಿ, ಇದರಿಂದಾಗಿ ಮಕ್ಕಳ ಆರೋಗ್ಯ ಹದಗೆಡುವಂತಹ ಸಾಧ್ಯತೆ ಐತಿ. ಮೊದಲೇ ಬ್ಯಾಸಗಿ ಬೇರೆ ಬಂದೈತಿ. ಮಕ್ಕಳಿಗೆ ಈ ತತ್ತಿ ಬದ್ಲಿ ಹಣ್ಣು ಕೊಡ್ರಲ್ಲ, ಹಣ್ಣು ಕೊಟ್ರ ಪೋಷಕಾಂಶನೂ ಬರ್ತೈತಿ. ನಿರ್ಜಲೀಕರಣ ಅಂದ್ರ ಡಿಹೈಡ್ರೇಷನ್ ಆಗೋದನ್ನ ತಡೆದಂಗೂ ಆಗ್ತೈತಿ ಅಂತ ಎಲ್ಲರೂ ಕೇಳಲಿಕ್ಕತ್ತಾರ. ಅಷ್ಟೇ ಅಲ್ರಿ, ಒಂದು ವ್ಯವಸ್ಥೆ ಸರಿಯಾಗಿ ಆಗ್ಬೇಕಂದ್ರ ಆಯಾ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಇರ್ತಾರ ನೋಡ್ರಿ, ತಾಲೂಕು ಅಧಿಕಾರಿಗಳು. ಅವರೆಲ್ಲ ಸೀದಾ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ಕೊಡ್ಬೇಕು. ಆಹಾರದ ಗುಣಮಟ್ಟ ಹೆಂಗೈತಂತ ಪರೀಕ್ಷೆ ಮಾಡ್ಬೇಕು. ಮಕ್ಕಳಿಗೆ ಕುಡಿಲಿಕ್ಕ ಚಲೋ ಶುದ್ಧ ನೀರಿನ ವ್ಯವಸ್ಥೆ ಮಾಡ್ಬೇಕು ಅಂತ ಒತ್ತಾಯಿಸ್ಲಿಕ್ಕತ್ತಾರ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮಂತ್ರಿ ಅಂತ ಅದಾರ ನೋಡ್ರಿ. ಆದ್ರ ಅವ್ರು ಏನಾರ ಕೇಳಲಿಕ್ ಹೋದ್ರ ಬರೀ ತಾಂತ್ರಿಕ ದೋಷ, ಟೆಕ್ನಿಕಲ್ ಪ್ರಾಬ್ಲಮ್ ಅಂತಾರಲ್ಲ, ಹಿಂಗಾಗಿ ವಿರೋಧ ಪಕ್ಷದವರು ಅವರಿಗೆ ತಾಂತ್ರಿಕ ದೋಷದ ಮಂತ್ರಿ ಅಂತಾನೆ ಕರ್ಲಿಕತ್ತಾರ. ಅದೇ ರೀ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಸ್ವಲ್ಪ ಕಣಿಬಿಟ್ಟು ನೋಡ್ರಿ. ಬೀದರ್ ಜಿಲ್ಲೆ ಅಂಗನವಾಡಿ ಕೇಂದ್ರಗಳದ್ರಾಗ ಇಲ್ಲಿ ಮಕ್ಕಳ ಜೀವದ ಜೊತೆ ಅಧಿಕಾರಿಗಳು ಚೆಲ್ಲಾಟ ಆಡ್ಲಿಕತ್ತಾರ. ಮುಖ್ಯವಾಗಿ ನೋಡ್ರಿ, ಅಂಗನವಾಡಿಗೆ ಕೊಳತು ಮೊಟ್ಟೆಗಳನ್ನ ಕೊಡ್ಲಿಕತ್ತಾರ, ಕೆಟ್ಟಿರೋ ತತ್ತಿಗಳನ್ನ ಕೊಡ್ಲಿಕತ್ತಾರ ಅಂದ್ರ ಅದರಾಗೂ ಕಮಿಷನ್ ಹೊಡಿಲಿಕತ್ತಾರ ಅನ್ನುವಂತ ಆರೋಪ. ಹಿಂಗಾಗಿ ಇದ್ರ ಬಗ್ಗೆ ಏನಾಗೈತಿ, ಖರೆ ವಿಷಯ ಏನು, ತನಿಖೆ ನಡೆಸಿ ಕ್ರಮ ತಗೊಳ್ರಿ ಅಂತ ವಿರೋಧ ಪಕ್ಷದವ್ರು ಕೇಳಲಿಕತ್ತಾರ. ನೋಡ್ರಪ್ಪ, ರಾಜಕಾರಣಿಗಳ ಸ್ವಾರ್ಥ ಏನೇ ಇರ್ಲಿ, ಹಿಂಗ ಮಕ್ಕಳ ಜೀವದ ಜೊತೆ ಆಟ ಆಡಬಾರ್ದು ನೋಡ್ರಿ. ಆಟ ಅಂದ ಕೂಡ್ಲಿ ನೆನಪಾಯ್ತು ನೋಡ್ರಿ, ಕ್ರೀಡಾಪಟುಗಳಿಗೆ ಅಷ್ಟ ಆಟ ಇಷ್ಟ ಆಗುದಿಲ್ಲ. ರಾಜಕಾರಣಿಗಳಿಗೂ ಬಹಳ ವೆರೈಟಿ ಆಟಗಳು ಬರ್ತಾವ, ಬಹಳ ಪಸಂದ್ ಇರ್ತಾವ ಆಟ. ಈಗ ಯಾರ್ಯಾರಿಗೆ ಯಾವ್ಯಾವ ಆಟ ಇಷ್ಟ ಆಗ್ತದ, ಯಾವ್ಯಾವ ಆಟ ಆಡ್ಕೊಂತ ಬಂದಾರ ಅನ್ಲಿಕ್ ಒಂದ್ ಕಾಲ್ಪನಿಕ ವಿಡಿಯೋ ಅದ, ನೋಡ್ಕೊಂಡ್ ಬರ್ರಿ. ಸಿದ್ದರಾಮಯ್ಯ ಸಾಹೇಬ್ರ ಆಟ ನನ್ ಗೊತ್ತು, ನಾನ್ ಹೇಳ್ತೀನಿ. ಏಯ್, ಏನ್ರೋ ಇದು? ಅದು ಮಕ್ಕಳು ಆಟ ಆಡ್ತಾವ್ರೆ ಬುದ್ಧಿ. ಓಹೋ, ಹೌದಾ? ಸರಿ ಬಿಡು, ನಾವು ಚಿಕ್ಕೋರಿದ್ದಾಗ ಬಹಳ ಆಟ ಆಡ್ತಿದ್ವಿ. ನೀನೇನು ಆಟ ಆಡ್ತಿದ್ದಪ್ಪ ದಿನೇಶು? ನಾನು ತುಂಬಾ ಆಟ ಆಡ್ತಿದ್ದೆ. ಮೊನ್ನೆ ತಾನೇ ಬಾಣಂತಿಯರ ಜೀವನದ ಜೊತೆ ನಮ್ಮ ಸರ್ಕಾರನೇ ಆಟ ಆಡ್ಬಿಡ್ತು ಅಲ್ವಾ? ಏಯ್, ನಾನೇನೋ ಕೇಳಿದ್ರೆ ಇವನೇನೋ ಹೇಳ್ತಾನೆ. ನೀನೇನು ಆಟ ಆಡ್ತಿದ್ದಪ್ಪ ಜಮೀರು? ಸರ್, ನಮ್ದು ಯಾಕೆ ಕೇಳ್ತೀರಾ? ಫುಲ್ಲು ರಂಗ್ ಬಿರಂಗಿ ಆಟ. ಅಭಿ ರೈತರ ಜಮೀನಿನ ಜೊತೆಗೆ ವಕ್ಫ್ ಬೋರ್ಡ್ ಆಟ ಆಡ್ತಾ ಇದ್ದೀವಿ. ನೀನೇನು ಆಟ ಆಡ್ತಿದ್ದಪ್ಪ ಡಿ ಕೆ? ನಮ್ದು ಹೇಳ್ಕೊಡೋ ತರ ಆಟ ಏನಿಲ್ಲ ಬಿಡಿ. ನೀವ್ ಹೇಳಿ, ಅವಾಗ ಏನ್ ಆಟ ಆಡ್ತಿದ್ರಿ, ಇವಾಗ ಏನ್ ಆಟ ಆಡ್ತಾ ಇದ್ರಿ ಅಂತ. ಸಿದ್ದರಾಮಯ್ಯ ಸಾಹೇಬ್ರ ಆಟ ನನ್ ಗೊತ್ತು, ನಾನ್ ಹೇಳ್ತೀನಿ. ಏನಪ್ಪ ಗೊತ್ತು ನಿಗೆ? ಚಿಕ್ಕವರಾಗಿದ್ದಾಗ ಏನ್ ಆಡ್ತಿದ್ರೋ ಗೊತ್ತಿಲ್ಲ, ಇವಾಗ ಮಾತ್ರ ಫುಲ್ ಬ್ಲೇಮ್ ಗೇಮ್ ಆಡ್ತಾ ಇದ್ದೀರಾ. ಯಾವ್ದಪ್ಪ ಅದು ಬ್ಲೇಮ್ ಗೇಮು? ಅದೇ ಸರ್, ನಿಮ್ಮ ಫೇಲ್ಯೂರ್ಗಳನ್ನ ಸೈಲೆಂಟ್ ಆಗಿ ಸೆಂಟ್ರಲ್ ಗವರ್ಮೆಂಟ್ ಮೇಲೆ ಹಾಕ್ತಿರಲ್ವಾ? ಏಯ್, ಏನಪ್ಪ ಮಾತಾಡ್ತಾ ಇದೀಯಾ? ಅದೇ ಸರ್, ಅಭಿವೃದ್ಧಿಗೆ ಯಾಕೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಕೇಂದ್ರ ಸರ್ಕಾರ ಟ್ಯಾಕ್ಸು ಅದು ಇದು ಅಂತ ಹೇಳ್ತಿರಲ್ವಾ, ಅದೇ ಬ್ಲೇಮ್ ಗೇಮು. ಏಯ್, ಯಾರೋ ಇವನ್ನ ಒಳಗೆ ಬಿಟ್ಟಿದ್ದು, ಕಳಿಸುವ ಆಚೆಗೆ. ನಾನ್ ಸೆನ್ಸ್ಫುಲ್ ತಗೊಂಬಂದಿಲ್ಲಿ. ಈ ವಿಡಿಯೋದಾಗ ಹೇಳೋದ್ ಮತ್ತೊಂದು ವಿಷಯ ಹೇಳ್ತೀನಿ ಕೇಳ್ರಿ. ಈ ರಾಜಕಾರಣಿಗಳದ್ದು ಎಲ್ಲಕ್ಕಿಂತ ಮೋಸ್ಟ್ ಫೇವರೇಟ್ ಆಟ ಯಾವ್ದು ಗೊತ್ತಾ?
ದರ ಏರಿಕೆ ಆಟ ಅದು ಒಂಥರ ಆಟ ಅಂತಾನೆ ತಿಳ್ಕೊರಿ ನೀವು. ಯಾಕಂದ್ರೆ ನೀವೇ ನೋಡ್ಲಿಕ್ಕತ್ತೀರಿ ಬೆಂಗಳೂರಿನಾಗ ಬಸ್ ರೇಟ್ ಹೆಚ್ಚಾಯ್ತು, ಮೆಟ್ರೋ ರೇಟ್ ಹೆಚ್ಚಾಯ್ತು. ಈಗ ಆಟೋ ಮೀಟರ್ ದರ ಏರಿಕೆ ಮುಹೂರ್ತ ಫಿಕ್ಸ್ ಆಗ್ಬಿಟ್ಟೈತಿ. ಅಷ್ಟೇ ಅಲ್ಲ, ಈಗ ಬಜೆಟ್ ಅಧಿವೇಶನ ನಡೆದೈತಿ ನೋಡ್ರಿ. ಈ ಬಜೆಟ್ ಆದ್ಮೇಲೆ ಹಾಲಿನ ರೇಟ್ನು ಹೆಚ್ಚಾಗುವಂತ ಎಲ್ಲಾ ಲಕ್ಷಣಗಳು ಕಾಣ್ಲಿಕ್ಕತ್ತವ. ಈ ಬಗ್ಗೆ ಪಶು ಸಂಗೋಪನಾ ಮಂತ್ರಿ ಕೆ ವೆಂಕಟೇಶ್ ಅವರು ದರ ಏರಿಕೆ ಮಾಡ್ತೀವಂತ ಕ್ಲೂ ಕೊಟ್ಬಿಟ್ಟಾರ ಆಲ್ರೆಡಿ. ಬಜೆಟ್ ಆದ್ಮೇಲೆ ಹಾಲಿನ ದರ ಏರಿಕೆ ಮಾಡ್ತೀವಿ ಅಂತ ಹೇಳ್ಬಿಟ್ಟಾರ. ಯಾಕಂದ್ರೆ ಒಕ್ಕೂಟಗಳ ಬೇಡಿಕೆ ಐತಿ. ಅವ್ರ ಬೇಡಿಕೆ ಪ್ರಕಾರ KMF ಸರ್ಕಾರಕ್ಕ 5 ರೂಪಾಯಿ ಏರಿಕೆ ಮಾಡ್ಬೇಕಂತ ಪ್ರಸ್ತಾವನೆ ಸಲ್ಲಿಸೈತಂತ. ನೋಡ್ರಿ, BMTC ಆಯ್ತು, ಮೆಟ್ರೋ ಟಿಕೆಟ್ ದರ ಏರಿಕೆ ಆಯ್ತು, ಇನ್ನು ಆಟೋ ರೇಟ್ನು ಹೆಚ್ಚಾಗ್ಲಿಕ್ಕತ್ತದ. ಆಟೋದಾಗ ಓಡೋದ್ನು ಹೈರಾಣ ಐತಿ. ಇನ್ನ ಏನಂದ್ರೆ 1 ಕಿಲೋಮೀಟರ್ಗೆ 5 ರೂಪಾಯಿ, 2 ಕಿಲೋಮೀಟರ್ಗೆ 10 ರೂಪಾಯಿ ಏರಿಕೆ ಮಾಡ್ಲಿಕ್ಕ ಆಟೋ ಸಂಘಟನೆಗಳು ಸರ್ಕಾರನ ಒತ್ತಾಯ ಮಾಡ್ಲಿಕ್ಕತ್ತಾವಂತ. ಇದೇ ತಿಂಗಳ 12ನೇ ತಾರೀಕು ಇನ್ಫೆಂಟ್ರಿ ರೋಡ್ನಾಗಿರುವಂತಹ ಸಂಚಾರ ಪೂರ್ವ ವಿಭಾಗದ DCP ಕಚೇರಿದಾಗ ಒಂದು ಮೀಟಿಂಗ್ ನಡೆಯುವುದೈತಿ. ಅಲ್ಲಿ ಈ ಆಟೋ ದರ ಏರಿಕೆ ಆಗುವಂತ ಎಲ್ಲಾ ಲಕ್ಷಣಗಳು ಪಕ್ಕಾ ಅಂತ ತಿಳ್ಕೊರಿ ನೀವು. ಸದ್ಯಕ್ಕ ಬೆಂಗಳೂರಿನಾಗ ಕನಿಷ್ಠ ಆಟೋಮೀಟರ್ ದರ ಎಷ್ಟಂದ್ರೆ 2 ಕಿಲೋಮೀಟರ್ 30 ರೂಪಾಯಿ ಐತಲ್ಲ, ಈಗ ಅದನ್ನ ಕನಿಷ್ಠ ದರ 40 ರೂಪಾಯಿ ಏರಿಕೆ ಮಾಡ್ಬೇಕಂತ ಆಟೋ ಸಂಘಟನೆಗಳು ಒತ್ತಾಯ ಮಾಡ್ಯಾವಂತ. ನೋಡ್ರಿ ಹೆಂಗೈತೆ ಆಟ ಅಂತ. ಅದಕ್ಕೆ ಹೇಳ್ದೆ ನಿಮ್ಗ, ಜನವರಿದಾಗ ಬಸ್ ರೇಟ್ ಹೆಚ್ಚಾಯ್ತು, ಫೆಬ್ರವರಿದಾಗ ಆಟೋ ರೇಟ್ ಹೆಚ್ಚಾಯ್ತು, ಇನ್ನು ಮಾರ್ಚ್ನ್ಯಾಗ ಹಾಲಿನ ರೇಟ್ ಮತ್ತ ಆಟೋ ರೇಟ್ ಹಿಂಗ ಒಂದು ತಿಂಗಳ ರೇಟ್ ಹೆಚ್ಚು ಮಾಡ್ಕೊಂತ ಹೊಂಟ್ರ ಹಣೆ ಬರ ಹೆಂಗದ ಹೇಳ್ರಿ ಮಂದಿದು. ನಮ್ಮ ಮಿರ್ಚಿ ಮಂಡಕ್ಕಿದಾಗ ಬರೀ ಸೀರಿಯಸ್ ವಿಷಯ ಆಯ್ತಂದ್ರೆ ನೀವು ಕಡಿಕ್ ಇವತ್ತೊಂದು ಮಸ್ತ್ ವಿಡಿಯೋ ತಂದೇನಿ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಅವರು ಗಾಯಕಿ ಸಿಂಗರ್ ಆಗಿರುವಂತಹ ಶಿವಶ್ರೀ ಅವರನ್ನ ಮದುವೆ ಆದ್ರು. ಇವತ್ತು ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ಅಷ್ಟೇ ಅಲ್ರಪ್ಪ, ಈ ರಾಜ ನನ್ನ ರಾಜ ಸಿನಿಮಾದ ಅಣ್ಣ ಅವ್ರದ್ದೊಂದು ಪ್ರೇಮ ಗೀತೆ ಅದ, ನನ್ನ ಫೇವರೇಟ್ ಹಾಡು, ನಿನದೇ ನೆನಪು ದಿನವೂ ಮನದಲ್ಲಿ ಅಂತ ಹೇಳಿ ಇಬ್ರು ಕೂಡ ಎಷ್ಟು ಚಂದ ಹಾಡ್ತಾರ ಕೇಳ್ರಿ. ಕಡಲಿಂದ ಬೇರೆಯಾಗಿ ತೇಲಾಡು ಮೋಡವಾಗಿ, ಕಡಲಿಂದ ಬೇರೆಯಾಗಿ ತೇಲಾಡು ಮೋಡವಾಗಿ, ಕರಗುತ್ತಾ ಧರೆಗೆ ಇಳಿಯುವುದು, ಹರಿಯುತ್ತಾ ಕಡಲ ಬೆರೆಯುವುದು, ನಮ್ಮಿ ಬಾಳಿನ ಬಗೆಯಿದು, ನಿನ್ನದೇ ನೆನಪು ದಿನವೂ ಮನದಲ್ಲಿ, ನೋಡುವ ಆಸೆಯೂ ತುಂಬಿದೆ ನನ್ನಲ್ಲಿ. ಹೇ, ಚಂದ ಹಾಡದ್ರಲ್ಲ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಅನ್ನುವಂಗ ಜೇಡ್ರ ದಾಸಮೇನವರ ವಚನವಾಣಿಯಂಗ ನೋಡ್ರಿ, ಅವರು ನಾಯಕರು, ಅವರು ಜೀವನದ ನಾಯಕಿ, ಇವರು ಗಾಯಕಿ, ಅವರು ಗಾಯಕರಾಗ್ಬಿಟ್ರು. ಚಲೋದ ನೋಡ್ರಪ್ಪ, ಇಬ್ರು ಜೊತೆಗೆ ಹಿಂಗ ಅವರ ದಾಂಪತ್ಯ ಜೀವನ ಸುಖಕರವಾಗಿರ್ಲಿ ಅಂತ ಹಾರೈಸೋಣ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.